ರೇ ಮಿಸ್ಟರ್ ನೀವೇನಾಗಿದ್ದೀರಾ ADC ನನಗೆ ಫಿಟ್ ಫೈನ್ ಅರ್ಥ ಆಯ್ತಾ ಯು ಕಾಂಟ್ ಕಂಪಲ್ ಮೀ ಐ ನೋ ದಿ ಲಾ ಆಫ್ ದಿಸ್ ಲ್ಯಾಂಡ್ ಟೆಲ್ ಯುವರ್ ಹೋಮ್ ಮಿನಿಸ್ಟರ್ ಐ ಆಮ್ ಪರ್ಫೆಕ್ಟ್ ಅವ್ರಿಗೇನೋ ಹೆಲ್ತ್ ಹೆಚ್ಚು ಕಮ್ಮಿ ಆಗಿರ್ಬೋದು ಹೋಮ್ ಮಿನಿಸ್ಟರ್ಗೋ ಹೆಲ್ತ್ ಮಿನಿಸ್ಟರ್ಗೋ ಚೀಫ್ ಮಿನಿಸ್ಟರ್ಗೋ ನಾನು ಯಾವ ಟೆಸ್ಟು ಕೊಡೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ 15 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀನಿ ಈ ತೂಕಾಟ ಈ ಇದರಲ್ಲಿ ಏನಾರು ಒಂಚೂರು ಜಗ್ಗಿದ್ದೀನ ಬೇಕಾದ್ರೆ ಕಳಿಸಿ ಹೋಮ್ ಮಿನಿಸ್ಟರ್ ಒತ್ಕೊಂಡು ಹೋಗ್ತಿರ್ಬೇಕು ನಾನು ಐ ವಿಲ್ ನಾಟ್ ಡು ಎನಿ ಟೆಸ್ಟ್ ಮೂರು ಅಂತ ಹೇಳ್ದ ಮಿನಿಸ್ಟರ್ ಐ ವಿಲ್ ನಾಟ್ ಅಲೋ ಯು ಶುಡ್ ನಾಟ್ ಟಚ್ ಮೀ ಯು ಶುಡ್ ನಾಟ್ ಕಮ್ ಅಂಡ್ ಮೀಟ್ ಮೀ ಐ ಆಮ್ ವೆರಿ ಹ್ಯಾಪಿ ನೀವು ಬಂದು ನನ್ನ ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೀರಾ ಬನ್ನಿ ಕಾಲು ಪಾಲು ಏನಾದ್ರು ಇದ್ರೆ ಬೇಕಾದ್ರೆ ಹೇಳಿ ಇಲ್ಲಿ ಬೇರೆ ನನ್ನ 100 ಜನ ಇದ್ದಾರೆ ನನ್ನ ಟೀಮ್ Chief Minister Baswaraj Bommai on Monday said KPCC President D.K. Shivakumar, venting his anger at a medical team which had come to do swab tests of his after the Padyatra concluded on Sunday evening, showed his culture. It is the duty of the state government to ensure the well-being of Shivakumar and his party workers. The swab test was to be done for others too. We are concerned about his health, but unfortunately he has not realized this. Bommai said law will take its own course in the FIR filed against 30 Congress workers, including leaders, for violating COVID protocols. ನೋಡಿ, ನಾವು ಅವರ ಆರೋಗ್ಯ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅವರು ಅಷ್ಟು ಸುದೀರ್ಘವಾಗಿ ನಡೆದಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಅಲ್ಲಿ ಅವರೊಬ್ಬರಿಗೆ ಅಲ್ಲ ಎಲ್ಲರಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡಬೇಕು. ಇದು ಕರ್ನಾಟಕ ಸರ್ಕಾರದ ಒಂದು ಆರೋಗ್ಯ ಇಲಾಖೆಯ ಒಂದು ಕರ್ತವ್ಯ ಮತ್ತು ಉದ್ದೇಶ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅದು ಅವ್ರ ಕಲ್ಚರ್ ಅಷ್ಟೇ. ಜನಸಾಮಾನ್ಯರ ಮೇಲೆ ಕೇಸ್ ಹಾಕ್ತಿದ್ದಾರೆ, ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿ ಅಂತೇಳಿ ಸಾವಿರಾರು ಜನ ಪಾದಯಾತ್ರೆ ಮಾಡ್ತಾರೆ. ಈ ಸರ್ಕಾರದಲ್ಲಿ ಜನಸಾಮಾನ್ಯರಿಗೊಂದು ಕಾನೂನು, ಒಬ್ಬ ರಾಜಕೀಯ ಪಕ್ಷದ ನೇತಾರರಿಗೊಂದು ಕಾನೂನು ಇಲ್ಲ. ನಿಮ್ಮ ಕಾನೂನು ಈಗ ಒಬ್ಬ ಮುಖ್ಯಮಂತ್ರಿಯಾಗಿ ತಾವು ಕೋವಿಡ್ ನಿಯಮವನ್ನು ಪಾಲನೆ ಮಾಡಲಿಕ್ಕೆ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ಖಂಡಿತವಾಗಿಯೂ ಖಂಡಿತ ಇಲ್ಲ. ಈಗ ತಾನೇ ಕೇಳಿದ್ರು ಪಾದಯಾತ್ರಿಗರ ಮೇಲೆ ಕೇಸ್ ಹಾಕಿದ್ದೀವಿ, ಪಾದಯಾತ್ರೆ ಮೇಲೂ ಕೇಸ್ ಹಾಕ್ತೀವಿ. ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಖಂಡಿತವಾಗೂ ಕೇಸ್ ಹಾಕ್ತೀವಿ. ಅದರಲ್ಲಿ ಇಲ್ಲ, ಮುಂದಿನ ಕ್ರಮ ಆಟೋಮೆಟಿಕ್ಲಿ ಆಗುತ್ತೆ. ಒಂದು ಸತಿ ಕೇಸ್ ರಿಜಿಸ್ಟರ್ ಆಗಬೇಕಲ್ಲ, ಏನಾದರೂ ಮಾಡಬೇಕಾದ್ರೆ ಕೇಸ್ ರಿಜಿಸ್ಟ್ರೇಷನ್ ಆದಮೇಲೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಏನು ಕೆಲಸ ಆಗಬೇಕು ಅದು ಆಗ್ತದೆ, ಖಂಡಿತ ಆಗ್ತದೆ. ಅದರಲ್ಲಿ ನಿನ್ನ ಯಾವುದೂ ಭೇದ ಭಾವ ಇಲ್ಲ. ಎಷ್ಟೇ ದೊಡ್ಡ ಲೀಡರ್ ಇರಲಿ, ಸಾಮಾನ್ಯ ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಸಂಕ್ರಾಂತಿ ಅಷ್ಟೊತ್ತಿಗೆ ಕೆಲ ಜಿಲ್ಲೆಗಳನ್ನ ರಿಲ್ಯಾಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಪಿನಿಯನ್ ಇತ್ತು. ಇಲ್ಲ ಈಗ ನಾನೇನು ಹೇಳಿದೆ ಅವತ್ತು, ಕೋವಿಡ್ ಯಾವ ರೀತಿ ಕೋವಿಡಿನ ಬೆಳವಣಿಗೆ ಆಗುತ್ತೆ ಅದರ ಆಧಾರದ ಮೇಲೆ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಹೀಗಾಗಿ ಈಗ ನೀವೇ ನೋಡ್ತೀರಿ, ನಿನ್ನೆ 12,000 ಆಗಿದೆ ರಾಜ್ಯದಲ್ಲಿ, 9,000 ಕೇವಲ ಬೆಂಗಳೂರಿನಲ್ಲಾಗಿದೆ. ಪಾಸಿಟಿವಿಟಿ ರೇಟು ರಾಜ್ಯದಲ್ಲಿ 6.33 ಆಗಿದೆ, 6.8 ಆಗಿದೆ. ಬೆಂಗಳೂರಿನಲ್ಲಿ 10% ಆಗಿದೆ. ಆದ್ದರಿಂದ ಇಡೀ ಭಾರತ ದೇಶದಲ್ಲಿ ನಮ್ಮದು 3ನೇ ನಂಬರ್ ಇದೆ. ಹೀಗಿರುವಾಗ ಹೆಚ್ಚಿನ ಒಂದು ಪ್ರಿಕಾಷನ್ ತಗೊಳ್ಳುವಂಥದ್ದು ಅವಶ್ಯಕತೆ ಇದೆ. ಧನ್ಯವಾದ. Reacting to Chief Minister Baswaraj Bommai, KPCC President D.K. Shivakumar alleged that the state government somehow wanted to extract a report of him that he is COVID positive. The government's only objective is to stop the Padyatra. Since the Ramnagara Deputy Commissioner has tested positive, the ADC was sent with directions to get a positive report from me, Shivakumar said. Those who are arriving at the airport are being held and the reports are being fabricated to show them as positive. Even those who have no ailments are being turned into positive. I think collection of money has come down by the BJP, which is why they are doing it, he said. Shivakumar demanded that the judicial inquiry be ordered into the manipulation of data that is happening. Besides the government's attempt to make him positive, he wondered whether Bommai has this kind of thinking and must be the handiwork of the health and home ministers. This is a government which denied deaths that had taken place due to oxygen shortage. They can do anything for money, he said. Shivakumar said the Congress will now be forced to protest where the ministers are holding events to show they are also violating COVID curbs. For the next 3 days, the Congress will maintain silence and continue the Padyatra, he said.
ಅಸಿಸ್ಟೆಂಟ್ ಡಿಸಿಗೆ ಎಡಿಸಿಗೆ ಅವ್ರನ್ನ ನನ್ನ ಹತ್ರ ಕಳಿಸಿದ್ದಾರೆ. ಶಿವಕುಮಾರ್ ಹತ್ರ ಪಾಸಿಟಿವ್ ಮಾಡ್ಕೊಂಡು ಬನ್ನಿ, ಹೋಗಿ ರಿಪೋರ್ಟ್ ತಗೊಬನ್ನಿ. ನಾನು ಬೆಳಗ್ಗೆನೆ ಹೇಳಿದೆ, ನನ್ನ ಮನೆಗೆ ಒಂದು ಡಜನ್ ಡಾಕ್ಟರ್ಗಳು, ಒಂದು ಅರ್ಧ ಡಜನ್ ಕಾಲೇಜ್ ಓನರ್ಗಳಿದ್ದಾರೆ ನಮ್ಮಲ್ಲಿ, ಮ್ಯಾನೇಜ್ಮೆಂಟ್. ಏರ್ಪೋರ್ಟ್ ಇಂದ ಯಾರ್ಯಾರು ಬರ್ತಾ ಇದ್ದಾರೆ ಅವನ್ನೆಲ್ಲ ಹಿಡಿದು ಹೆಂಗ್ ಪಾಸಿಟಿವ್ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಿದೆ. ನೋಡೋದು ಯಾರೋ ಅಲ್ಲಿ ಸ್ವಲ್ಪ ಮೈಕು ಗಾಡಿಗಳನ್ನ ಸ್ವಲ್ಪ ಅನೌನ್ಸ್ ಮಾಡೋದನ್ನ ನಿಲ್ಸಕ್ಕೆ ಹೇಳಿದ್ರು. ಏರ್ಪೋರ್ಟ್ ಅಲ್ಲಿ ಯಾರನ್ನ ಪಾಸಿಟಿವ್ ಮಾಡಬೇಕು ಅಂತೇಳಿ ಏರ್ಪೋರ್ಟ್ ಇಂದ ಬರೋರ್ಗೆ, ಹಾಸ್ಪಿಟಲ್ ಸೇರಿದವ್ರಿಗೆ ಎಲ್ಲರೂ ಕೂಡ ಇದೊಂದು ದೊಡ್ಡ ತಂತ್ರ ನಡೀತಾ ಇದೆ. ನಾನು ಈ ಪಾಸಿಟಿವ್ ರೇಟ್ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಇದೆಲ್ಲ ಬಿಜೆಪಿ ಪಾಸಿಟಿವ್, ಬಿಜೆಪಿ ಕೋವಿಡ್, ಬಿಜೆಪಿ ಇನ್ನೊಂದು ಕಾಯಿಲೆ ಬಂದಿದೆ ಒಮೈಕ್ರಾನ್. ಬಿಜೆಪಿದು ಲಾಕ್ಡೌನು, ಬಿಜೆಪಿದು ಕರ್ಫ್ಯೂ. ಜನಕ್ಕಿಲ್ಲದೆ ಹೋದ್ರು ಕಾಯಿಲೆನೆಲ್ಲ ಬರ್ಸ್ತಾ ಇದ್ದಾರೆ. ಸ್ವಲ್ಪ ಕಲೆಕ್ಷನ್ ಕಡಿಮೆ ಹೋಗಿತ್ತು ಅಂತ ಕಾಣ್ತದೆ. ನಾನು ಸರ್ಕಾರಕ್ಕೆ ಒಂದು ನ್ಯಾಯಾಂಗ ತನಿಖೆಯನ್ನ, ಇಂಥ ನಂಬರ್ಗಳನ್ನ ಏರಿಕೆ ಮಾಡ್ತಾ ಇರೋದನ್ನ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು. ಎರಡನೇದು, ನನಗೆ ಕೊರೋನಾ ಹಬ್ಬಿಸ್ಬೇಕು, ಕೊರೋನಾ ಸರ್ಟಿಫಿಕೇಟ್ ಕೊಡಿಸ್ಬೇಕು ಅಂತ ಏನು ಮಾಡ್ತಾ ಇದ್ರಲ್ಲ, ಈಗ ಯಾರು ಹೇಳ್ತಾ ಇದ್ರು, ಎಷ್ಟು ಜನ ಸುಳ್ಳು ಗೊತ್ತಿಲ್ಲ. ನಾನು ಬಂದು ಭೇಟಿ ಮಾಡಿದ ಆಫೀಸರ್ಗೂ ಕೊರೋನಾ ಅಂತ ಸರ್ಟಿಫಿಕೇಟ್ ಮಾಡಿದ್ರು.